ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಆಲ್ ದ ಬೆಸ್ಟ್. ಇವತ್ತೇ ರಿಸಲ್ಟ್ ಇರುವಂಥದ್ದು. ಇನ್ನೊಂದು ಸರ್ಕ್ಯುಲರನ್ನು ತಂದಿದ್ದೇನೆ ನಿಮಗೋಸ್ಕರ. ಯಾಕಂದರೆ ಕನ್ಫರ್ಮೇಷನ್ ಇರಬೇಕಲ್ವ. ಬಹಳ ದಿನಗಳಿಂದ ಇವತ್ತು ರಿಸಲ್ಟು ಅಂತ ತಾವುಗಳು ಯಾವುದು ಶನಿವಾರದಿಂದ ಲಾಸ್ಟ್ ಸ್ಯಾಟರ್ಡೇಯಿಂದ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಬರುತ್ತೆ ಅಂತ ವಿಡಿಯೋ ಮೇಲೆ ವೀಡಿಯೋಸ್ಗಳು ನೋಡ್ತಾನೆ ಇದ್ದೀರಾ. ಈಗ ನಾವು ಇನ್ನೊಂದು ಸರ್ಕ್ಯುಲರನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಸರ್ಕ್ಯುಲರ್ಲನ್ನೇ ನಮ್ಮ ದ್ವಿತೀಯ PUC ಬೋರ್ಡ್ನವರು, ಸೆಕೆಂಡ್ ಇಯರ್ PUC ಬೋರ್ಡ್ ಆಯಿತಾ, PUC ಬೋರ್ಡ್ನವ್ರು ಏನು ಮಾಡಿದ್ದಾರೆ ಅಂದರೆ ಆಯಿತಾ, ವಾರ್ತಾ ಇಲಾಖೆ ನೋಡ್ಬೋದು ತಾವುಗಳು ಆಯಿತಾ. ಈ ಒಂದು ಲೆಟ್ರ್ ಬರೆದಿರೋದು ಯಾರಿಗೆ ನೋಡಿ, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ವಾರ್ತಾ ಸೌಧ ಅಂತ ಹೇಳಿದರೆ ನ್ಯೂಸ್ ಪೇಪರ್ನವರಿಗೆ, ಈ TV-ನವರಿಗೆ ಎಲ್ಲರಿಗೂ ಕೂಡ ಪರ್ಮಿಷನನ್ನು ನೀಡಲಾಗಿದೆ. ಎಲ್ಲರಿಗೂ ಕೂಡ ಈ ಒಂದು ಸರ್ಕ್ಯುಲರನ್ನು ಕಳಿಸಿದ್ದಾರೆ. ಎದರ ಬಗ್ಗೆ ಸರ್ಕ್ಯುಲರ್ ಅಂದರೆ ಓದ್ಬೋದು ತಾವುಗಳು. 2025 ದ್ವಿತೀಯ PUC ಪರೀಕ್ಷೆ 3 ಹಾಗೂ ನೋಡಿ, ನಾನು ಅದಕ್ಕೆ ನೆನ್ನೆ ಹೇಳಿದ್ದು ನಿಮಗೆ, ನಾಟ್ ಓನ್ಲಿ ರಿಸಲ್ಟ್ ಆಯಿತಾ, ಎಲ್ಲದು ಕ್ರೋಢೀಕೃತ ನೋಡಿ ಫಲಿತಾಂಶವನ್ನು ಸುದ್ದಿ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಿಸುವ ಬಗ್ಗೆ ವಿ ಹ್ಯಾವ್ ರೈಟ್ಸ್. ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆದಷ್ಟು ಬೇಗ ಮಕ್ಕಳಿಗೆ ಸರ್ಕ್ಯುಲೇಟನ್ನು ಮಾಡಿ. ಏನು ದ್ವಿತೀಯ PUCಯ 3ರ ಫಲಿತಾಂಶ ನಾಳೆ ಅಂದರೆ ಇವತ್ತು ಬರುತ್ತೆ ಅಂತ. ಇವತ್ತೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3 ರಿಸಲ್ಟ್ ಇದೆ. ಜೊತೆಗೆ ನಿಮಗೆ ಬೆಸ್ಟ್ ಔಟ್ ಆಫ್ 3 ಅಂತ ಏನು ತೆಗೆದುಕೊಳ್ತಾ ಇದ್ರಲ್ವ ಅವರು ಆಯಿತಾ, 3 ಎಕ್ಸಾಮ್ಗಳಲ್ಲಿ ಯಾವುದು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಬೆಸ್ಟ್ 1 ಯಾವುದು ನಿಮ್ಮದು ಅದನ್ನು ತೆಗೆದುಕೊಳ್ಳಲಾಗುತ್ತೆ ಇಂಡಿವಿಜುವಲ್ ಆಗಿ ಮತ್ತೆ ಆಯಿತಾ. ಬನ್ನಿ ನನ್ನ ವಿದ್ಯಾರ್ಥಿಗಳೇ, ಏನೆಲ್ಲ ಇದೆ ಅಂತ ಓದ್ತಾ ಹೋಗೋಣ. 2025 ಜೂನ್ ಮಾಹೆಯಲ್ಲಿ ನಡೆದ ದ್ವಿತೀಯ PUC ಪರೀಕ್ಷೆ 3 ಹಾಗೂ ಕ್ರೋಢೀಕೃತ ಫಲಿತಾಂಶದ ವಿವರಗಳನ್ನು ದಿನಾಂಕ 1/7/2025 ಮಧ್ಯಾಹ್ನ 1 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರಕಟಿಸಲು ನಿಗದಿಯಾಗಿರುತ್ತದೆ. ಈ ವಿಷಯವನ್ನು ರಾಜ್ಯದ ಎಲ್ಲ ಸುದ್ದಿ ಮಾಧ್ಯಮಗಳು ಮತ್ತು ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸಲು ಕೋರಿದೆ. ಪತ್ರಿಕಾ ಪ್ರಕಟಣೆಯ ಪ್ರತಿಯನ್ನು ಅಗತ್ಯ ಕ್ರಮವಾಗಿ ಇದರೊಂದಿಗೆ ಲಗತ್ತಿಸಿದೆ. ಅರ್ಥ ಆಗತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ? ಇದು ಪರ್ಮಿಷನನ್ನು ನೀಡಲಾಗಿರುವಂಥದ್ದು ಯಾರಿಂದ? ತಮ್ಮ ನಂಬಿಕೆಯ ಅಂತ ಹೇಳಿ ತಮ್ಮ ವಿಶ್ವಾಸಿ ನಿರ್ದೇಶಕರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಅಂದರೆ ಸಂಪೂರ್ಣವಾಗಿ ಪರ್ಮಿಷನನ್ನೇ ನೀಡಿದ್ದಾರೆ. ಎಲ್ಲ ನ್ಯೂಸ್ ಪೇಪರಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ TV ಚಾನಲ್ಗಳಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ, ನಿಮ್ಮ ಫೇಸ್ಬುಕ್ಕಲ್ಲಿ, ಇಲ್ಲಿ ಎಲ್ಲ ಕಡೆ ತಾವುಗಳು ಆರಾಮಾಗಿ ಹಾಕ್ಬೋದು. ಯಾವುದೇ ರೀತಿಯಾದಂತಹ ಇದರಲ್ಲಿ ಸಂಶಯವಿಲ್ಲ. ಇವತ್ತೇ ನಿಮಗೆ ರಿಸಲ್ಟ್ ಇರುವಂಥದ್ದು. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಪಾಸ್ ಆಗ್ತೀರಾ. 99% ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಖಾಲಿ ಕೈ ಪೇಪರ್ ಕೊಟ್ಟವರಂತೂ ದಯವಿಟ್ಟು ನಿಮಗೆ ಗೊತ್ತು ನೀವು ಪಾಸ್ ಆಗಲ್ಲ. ಅದು ಡಿಸೈಡೇ ಮಾಡ್ಕೊಂಬಿಡಿ ಆಯಿತಾ. ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋ ಮಾಡಿರುವಂಥದ್ದು ಮುಂದಿನ ಭಾಗ ಇನ್ನೊಂದು ವಿಡಿಯೋನ ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಕ್ಸಾಮ್ ಆದ ಮೇಲೆ ನಮಗೆ ತಾವುಗಳು ಕಮೆಂಟ್ ಮುಖಾಂತರ ನಿಮ್ಮ ರಿಸಲ್ಟ್ ಯಾವ ರೀತಿಯಾಗಿ ಇತ್ತು ಅಂತ ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಎಕ್ಸಾಮ್ ರಿಸಲ್ಟನ್ನು ನೋಡಿಕೊಳ್ಳಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು 12 ಗಂಟೆಯ ನಂತರ ತಾವುಗಳು ಕ್ಲಿಕ್ ಮಾಡ್ಕೊಂಡ್ರೆ ತಾವುಗಳು ಅಲ್ಲಿ ತಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.